ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಸಿರ್ಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಯಾವ ವಿಚಾರವನ್ನು ಹೇಳ್ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಈ ವೈರಲ್ ಫೀವರ್ ಅನ್ನುವಂಥದ್ದು ಇಡೀ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಹಬ್ಬಿಬಿಟ್ಟಿದೆ. ಸೊ ಯಾರ ಮನೆಯಲ್ಲೂ ಕೂಡ ವೈರಲ್ ಫೀವರ್ನಿಂದ ಒಳಗಾಗದೇ ಇರುವಂಥವ್ರು ಇಲ್ಲವೇ ಇಲ್ಲ. ಸೊ ಈ ವೈರಲ್ ಫೀವರ್ನ ಸಂದರ್ಭದಲ್ಲಿ ನಿಮಗೆ ಔಷಧಿಗಳನ್ನು ತೆಗೆದುಕೊಂಡು ಸುಸ್ತಾಗಿರ್ತದೆ, ಅಥವಾ ಈ ಔಷಧಿಗಳಿಂದನೇ ಎಷ್ಟೋ ಸಲ ಸುಸ್ತಾಗಿರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಯಾವುದೇ ಔಷಧಿಗಳು ಬೇಡ, ನಾನು ಹಾಗೇ ಅದನ್ನು ಕಡಿಮೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅದು ಸಾಧ್ಯ ಇದೆ. ಹೇಗೆ ಅಂತ ಹೇಳಿದಲ್ಲಿ, ಮೊಟ್ಟ ಮೊದಲನೇದಾಗಿ ನೀವು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು. ಅದು ಯಾವ ಮೂಲಕ ಅಥವಾ ಯಾವ ಒಂದು ನೈಸರ್ಗಿಕ ವಿಧಾನದಿಂದಾಗಿ ಈ ಮೂಗಿನ ಒಳಪದರದ ಶುದ್ಧಿ ಸಾಧ್ಯ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಾಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ಉಚಿತವಾಗಿ ಆನ್ಲೈನ್ ಸಂದರ್ಶನವನ್ನು ನೀವು ಮಾಡಬೇಕು ಅಂತಿದ್ದಲ್ಲಿ, ನಮ್ಮ ವೈದ್ಯರ ಬಳಗದ ಜೊತೆಗೆ ಮಾತಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕೆಳಗಡೆ ಬರ್ತಾ ಇರುವಂಥ 2 ನಂಬರ್ಗಳಿಗೆ ಕರೆ ಮಾಡಿ. ಹೌದು, ಮೂಗಿನ ಒಳಪದರದಲ್ಲಿ ಅತಿಯಾದ ಸ್ರವಿಸುವಿಕೆಯಿಂದಾಗಿ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳು ಹೋಗಿ ಅಂಟ್ಕೊಳ್ತವೆ. ಸೊ ಈ ಅಂಟ್ಕೊಳ್ಳುವುದರಿಂದಾಗಿ ಮೂಗಿನಲ್ಲಿ ಶ್ವಾಸಾಂಗ ವ್ಯೂಹದಲ್ಲಿ ಇನ್ಫೆಕ್ಷನ್ಸ್ ಪದೇ ಪದೇ ಆಗ್ತಾ ಇರ್ತದೆ. ಸೊ ಇದನ್ನು ತಪ್ಪಿಸೋದು ಹೇಗೆ, ಅಥವಾ ಮೂಗಿನ ಉಸಿರಾಟ ಕ್ರಿಯೆ ಮೂಗಿನಿಂದ ಸರಾಗವಾಗಿ ಆಗುವಂತೆ ಮಾಡುವುದು ಹೇಗೆ, ಈ ಅಲರ್ಜಿ ಅಥವಾ ಯಾವುದೇ ಸಮಸ್ಯೆಗಳಿಂದ ಬರುವಂತಹ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದು ಹೇಗೆ ಅಂತಿದ್ರೆ ಅದಕ್ಕೆ ಅತ್ಯುತ್ತಮ ಪರಿಹಾರ ಯಾವುದು ಅಂತ ಹೇಳಿದ್ರೆ ಅದು ಜಲನೇತಿ. ಹೌದು, ಜಲನೇತಿಯ ಬಗ್ಗೆ ನಾವು ನಮ್ಮ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇದ್ದೇವೆ. ಇನ್ನೊಮ್ಮೆ ಕೂಡ ನಿಮಗೆ ನೆನಪಿಸ್ತಾ ಇದ್ದೇನೆ, ಜಲನೇತಿಯನ್ನು ಮಾಡುವ ವಿಧಾನವನ್ನು ನಮ್ಮ ವಿಡಿಯೋಗಳಲ್ಲಿ ನಾವು ಆಲ್ರೆಡಿ ತೋರಿಸಿದ್ದೇವೆ, ನೀವು ಅದನ್ನು ನೋಡಬಹುದು. ಇನ್ನೊಮ್ಮೆ ಹೇಳ್ತೇನೆ ಹೇಗೆ ಅಂತ ಹೇಳಿದ್ರೆ, 1 ಲೋಟ ನೀರಿಗೆ ನೀವು 1 ಚಮಚದಷ್ಟು ಅಡಿಗೆ ಉಪ್ಪನ್ನು ಹಾಕ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ದೇಹದ ಉಷ್ಣತೆಗೆ ಸಮನಾಗಿರುವಷ್ಟು ಬಿಸಿ ಇರುವಂತಹ ಉಗುರು ಬೆಚ್ಚಗಿನ ನೀರಿನಲ್ಲಿ 1 ಲೋಟ ನೀರಿನಲ್ಲಿ 1 ಚಮಚ ಉಪ್ಪನ್ನು ಹಾಕಿ ಮಿಶ್ರಣ ಮಾಡಿ ಇಟ್ಕೊಳ್ಬೇಕು. ನಂತರ ಯೋಗ ಕೇಂದ್ರಗಳಲ್ಲಿ ಅಥವಾ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಅಥವಾ ಆಯುರ್ವೇದ ಶಾಪ್ನಲ್ಲಿ ನಿಮಗೆ ನೇತಿ ಪಾಟ್, ಜಲನೇತಿ ಪಾಟ್ ಅಂತ ಸಿಗ್ತದೆ. ಸೊ ಆ ಜಲನೇತಿ ಪಾಟನ್ನು ನೀವು ಕೊಂಡು ತರಬೇಕು. ಸೊ ಅದಕ್ಕೆ ಮೂಗಿಗೆ ಅದನ್ನು ಇನ್ಸರ್ಟ್ ಮಾಡಿ ಅದನ್ನು ಮಾಡುವಂಥ ಒಂದು ಕರೆಕ್ಟಾದ ವಿಧಾನದಲ್ಲಿ ಅದನ್ನು ಮಾಡಿರ್ತಾರೆ. ಸೊ ಅದನ್ನು ನೀವು ಕೊಂಡು ತರಬೇಕು. ಈ ಉಗುರು ಬೆಚ್ಚಗಿನ ಉಪ್ಪು ನೀರನ್ನು ಈ ಜಲನೇತಿ ಪಾಟಿನಲ್ಲಿ ಹಾಕಿ ಮಾಡುವಂತೆ ನೀವು ತಯಾರಾಗಬೇಕು. ನಂತರ ಮಾಡುವ ವಿಧಾನ ಹೇಗೆ ಅಂತ ಹೇಳಿದ್ರೆ, ನೀವು ನಿಂತು ಸ್ವಲ್ಪ ಮುಂದಕ್ಕೆ ಬಾಗಿ ಸ್ವಲ್ಪ ಮುಖವನ್ನು ಬಲಗಡೆಗೆ ಟರ್ನ್ ಮಾಡಿ ಸ್ವಲ್ಪ ಹಿಂದಕ್ಕೆ ತಗೊಂಡು ಈ ಉಗುರು ಬೆಚ್ಚಗಿನ ಬಿಸಿ ನೀರನ್ನು ನೇತಿ ಪಾಟ್ನಲ್ಲಿ ಹಾಕಿ ಅದನ್ನು ಮೂಗಿಗೆ ಹಾಕ್ಕೊಳ್ಳುವಂಥದ್ದು. ಮೂಗಿಗೆ ಹಾಕಿ ಒಂದು ಹೊಳ್ಳೆಯಿಂದ ಬಂದಂತಹ ನೀರು ಇನ್ನೊಂದು ಹೊಳ್ಳೆಯಿಂದ ಹೊರಗಡೆ ಬರಬೇಕು. ಅಕಸ್ಮಾತ್ ನಿಮಗೆ ಹೊರಗಡೆ ಬರ್ತಾ ಇಲ್ಲ ಅಂತ ಅದಲ್ಲಿ ಮೂಗಿನಲ್ಲಿ ಬ್ಲಾಕೇಜ್ ಇದೆ ಅಂತ ಅರ್ಥ, ತಕ್ಷಣ ಅದನ್ನು ಮಾಡುವುದನ್ನು ನಿಲ್ಲಿಸಬೇಕು. ಸಾಮಾನ್ಯವಾಗಿ 100ಕ್ಕೆ 99% ಜನರಿಗೆ ಸರಳವಾಗಿ ಬರ್ತದೆ, ಅದೇನು ಕಷ್ಟವಾದ ವಿದ್ಯೆ ಅಲ್ಲ. ಸೊ ಒಂದು 5 ನಿಮಿಷದ ನಂತರ ಇನ್ನೊಂದು ಹೊಳ್ಳೆಯಿಂದ, ಈ ಹೊಳ್ಳೆಯಿಂದ ತಗೊಂಡು ಈ ಹೊಳ್ಳೆಯಿಂದ ಬಿಡುವಂಥದ್ದು, ಈ ಹೊಳ್ಳೆಯಿಂದ ತಗೊಂಡು ಈ ಹೊಳ್ಳೆಯಿಂದ ಬಿಡುವಂಥದ್ದನ್ನು ಮಾಡಬೇಕು. ಸೊ ಈ ಥರ ಮಾಡಿದ ನಂತರ ಸ್ವಲ್ಪ ನೀರು ಒಳಗಡೆಗೆ ಉಳ್ಕೊಂಡಿರ್ತದೆ. ಸೊ ಆ ನೀರನ್ನು ಕಪಾಲಭಾತಿಯಂತೆ ಅಥವಾ ಫೋರ್ಸ್ಫುಲ್ ಎಕ್ಸ್ಪಿರೇಷನ್ ಅಂದರೆ ಒತ್ತಾಯಪೂರ್ವಕವಾಗಿ ಆ ನೀರನ್ನು ಹೊರಗಡೆ ಹಾಕಬೇಕು, ಮೂಗಿನ ಮೂಲಕ ಹೊರಗಡೆ ಹಾಕಬೇಕು. ಅಂಥ ಸಂದರ್ಭದಲ್ಲಿ ಅದನ್ನು ನೀವು ಮಾಡ್ತಾ ಬಂದಲ್ಲಿ ನಿಮಗೆ ಮೂಗಿನ ಒಳಪದರದಲ್ಲಿರುವಂಥ ಒಂದು ಅತಿಯಾದ ತೇವಾಂಶ ಏನಿದೆ ಅದು ಹೋಗ್ತದೆ. ಸೊ ಅದು ಕರೆಕ್ಟಾಗಿ ಸ್ರವಿಸುವಿಕೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಒಳಗಡೆ ಸೇರಿಕೊಂಡಿರುವಂಥ ವೈರಸ್ ಬ್ಯಾಕ್ಟೀರಿಯಾಗಳು ಶ್ವಾಸಾಂಗ ವ್ಯೂಹದ ಒಳಗಡೆಗೆ ಪ್ರವೇಶ ಮಾಡದಂತೆ ತಡೆದಂಗೆ ಆಗ್ತದೆ. ಸೊ ಹಾಗಾಗಿ ಇವತ್ತಿಂದ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಜಲನೇತಿ ಮಾಡೋ ವಿಧಾನವನ್ನು ಹಾಕಿದ್ದೇವೆ, ಅಥವಾ ನೀವು ಯೂಟ್ಯೂಬ್ಗಳಲ್ಲಿ ಅಥವಾ ಯೋಗ ಶಿಕ್ಷಕರ ಬಳಿ ಹೋಗಿ ತಿಳ್ಕೊಬಹುದು. ಸೊ ಈ ಜಲನೇತಿಯನ್ನು ನೀವು ಪ್ರತಿದಿನ ಈ ವೈರಲ್ ಫೀವರ್ ಸೀಸನ್ ಮುಗಿಯೋವರೆಗೂ ಪ್ರತಿದಿನ ಮಾಡ್ತಾ ಬಂದಲ್ಲಿ 15ರಿಂದ 20 ದಿನಗಳ ಕಾಲ ಪ್ರತಿದಿನ ಮಾಡಿ. ನಂತರ ಪ್ರತಿದಿನ ಮಾಡಲೇಬೇಕು ಅಂತಿಲ್ಲ, ಆಮೇಲೆ ಸ್ವಲ್ಪ ದಿನಗಳ ಕಾಲ ಅದನ್ನು ಬಿಡ್ಬೋದು. ನಂತರ ಅವಶ್ಯಕತೆ ಬಂದಾಗ ಮತ್ತೊಮ್ಮೆ ನೀವು ಮಾಡ್ತಾ ಬಂದಲ್ಲಿ ಸೀಸನಲ್ಲಿಂದ ಆಗುವಂತಹ ಒಂದು ನೆಗಡಿ ಅಥವಾ ಅಲರ್ಜಿ, ಶೀತ ಏನಿದೆ ಅದು ಖಂಡಿತವಾಗಿ ಕಡಿಮೆ ಆಗ್ತದೆ. ವೈರಸ್ಗಳ ವಿರುದ್ಧ ಹೋರಾಡೋ ಶಕ್ತಿ ನಮ್ಮ ಶರೀರಕ್ಕೆ ಮತ್ತು ಶ್ವಾಸಾಂಗ ವ್ಯೂಹಕ್ಕೆ ಬರ್ತದೆ. ಸೊ ಈ ಜಲನೇತಿಯ ಬಗ್ಗೆ ಇರುವಂಥ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಆರೋಗ್ಯದ ಜಾಗೃತಿ ಮೂಡಿಸ್ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.